ಓಕೆ ಕಾರ್ತಿಕ್, ಈಗ ಒಂದು ಕೈ ನಿಮ್ದು, ಇನ್ನೊಂದು ಕೈ ಡ್ರೋನ್ ಪ್ರತಾಪ್ದು. ಈ ಡಿಸರ್ವ್ಸ್ ಅನ್ಸಿದ್ಯಾ ನಿಮಗೆ ಜೊತೆಗಿದ್ದಾಗ? ಸರ್ ನನಗೆ ಅನ್ಸಿದ್ದು ಜೆನ್ಯೂನ್ ಆಗಿ ಹೇಳ್ಬಿಡ್ತೀನಿ. ಅಲ್ಲಿ ಬಂದು ನಿಂತಾದ್ಮೇಲೆ ಓಕೆ ಅಫ್ಕೋರ್ಸ್ ಈ ಮೈಟ್ ಡಿಸರ್ವ್ ಅಂತ ಅನ್ಸಿದೆ. ಬಟ್ ಅಲ್ಲಿವರೆಗೂ ಒಂದು 2-3 ವಾರಗಳಿಂದನೂ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಟಾಪ್ 5 ಪ್ರತಾಪ್ ಬರ್ತಾನೆ, ಟಾಪ್ 5 ಬರ್ತಾನೆ ಅಂತ ಹೇಳಿದ್ದೆ. ಐ ಡೋಂಟ್ ಥಿಂಕ್, ಅಂದರೆ ನನಗೆ ಅನ್ಸಿರ್ಲಿಲ್ಲ. ಅದಕ್ಕೆ ಪ್ರತಿ ಸಲ ಟಾಪ್ 5 ಇಂದ ಅವ್ರ ಎಲಿಮಿನೇಷನ್ ಯಾರಾಗ್ಬೋದು ಯಾರು ಆಗಬೇಕು ಅಂತ ಹೇಳಿದಾಗ ನಾನು ಪ್ರತಾಪ್ ಹೆಸರೇ ತಗೊಳ್ತಾ ಇದ್ದಿದ್ದು. ಐ ಫೆಲ್ಟ್ ದಟ್ ಹಿ ಡಿಸರ್ವ್ಸ್ ಟಾಪ್ 5. ಅದಾದ್ಮೇಲೆ ಜನ ಅವನಿಗೆ ಕೊಟ್ಟಿರೋ ವೋಟ್ಸ್ ಮೂಲಕ ಹಿ ಇಸ್ ದೇರ್ ಇನ್ ಟಾಪ್ 2. ಸೊ ಅಫ್ಕೋರ್ಸ್ ಹಿ ಡಿಸರ್ವ್ಸ್, ಎವ್ರಿಬಡಿ ಡಿಸರ್ವ್ಸ್ ದೇರ್ ಪ್ಲೇಸ್ ದೇರ್. ಒಂದೇ ಒಂದು ಸಾರಿ ಹೇಳ್ಬೋದಾ ಬೆಂಕಿಗೆ? ಮಚ್ಚ, ಐ ಲವ್ ಯು ಮಚ್ಚ. ನಿನಗೆ ಸಾರಿ ಗಿರಿ ಎಲ್ಲ ಹೇಳಲ್ಲ ನಾನು. ಅವ್ಳು ವಾಪಸ್ ಚುಚ್ಚಕ್ ರೆಡಿ ಆಗಿದ್ದಾಳೆ ಚಾಕ್ಲೇಟ್. ಅಂಡ್ ನಾನು ಏನೇ ಮಾಡಿದ್ರು ಅವಳೊಂದು ಜೆನ್ಯೂನಿಟಿ ಏನಂತಂದ್ರೆ, ಹೊರಗಡೆ ಬಂದು ನನ್ನ ಬಗ್ಗೆ ಎಲ್ಲೂ ಹಿಂಗೆ ಮಾಡ್ಬಿಟ್ಟು ಅಂತ ಬೇಜಾರು ತೊಗೊಳ್ಳಿಲ್ಲ. ಏನೋ ಮಾಡ್ದ ಬಿಡಿ ಪರವಾಗಿಲ್ಲ, ವೋಟ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳಿದಾಳೆ, ನನಗೆ ಸಪೋರ್ಟ್ ಮಾಡಿದ್ದಾಳೆ. ದಟ್ ಈಸ್ ಫ್ರೆಂಡ್ಶಿಪ್ ಸರ್. ಇನ್ನು ನಿಮ್ಮ ವಿನಯ್ ಒಂದು ಫ್ರೆಂಡ್ಶಿಪ್ ಆದರೆ ನಿಮ್ಮ ಬೆಂಕಿದು ಒಂದು ಒಳ್ಳೆ ಫ್ರೆಂಡ್ಶಿಪ್. ಆಚ ಕಡೆ ಬಂದಾದ್ಮೇಲೂ ಕೂಡ ಇನ್ನು ಈ ವಾಯ್ಸ್ ಕೇಳಿಸಲ್ಲ ಅಂದಾಗ ಅದೆಷ್ಟು ನೋವಿತ್ತು ಕಾರ್ತಿಕ್. ನಿಮ್ಗೊಂದು ಗಿಲ್ಟ್ ಕಾಡ್ತಾನೆ ಇತ್ತು. ಒಂದು 2 days 3 days ನೀವು ಸ್ವಲ್ಪ ಡಲ್ ಆಗೋದ್ರಿ. ಹೌದು, ನನ್ನಿಂದನೇ ಅವಳು ಹೊರಗಡೆ ಹೋದ್ರು ಅಂತ. ಅದು ಹೇಗಿತ್ತು ಆ ಸಿಚುಯೇಷನ್? ಅದರಿಂದನೇ ಏನೋ ಸ್ವಲ್ಪ ಡಲ್ ಆದ್ರ ನೀವು ಅಂತ? ಅದಕ್ಕೆ ಮುಂಚೆನೆ ಸ್ವಲ್ಪ ನಂಗೆ ಮನೆ ತುಂಬಾ ನೆನಪಾಗ್ತಿತ್ತು ಆ ವಿಚಾರಕ್ಕೆ. ಆ್ಯಂಡ್ ತುಂಬಾ ನಂಗೆ ಟಾರ್ಗೆಟ್ ಫೀಲ್ ಆಗ್ತಿತ್ತು. ಟಾರ್ಗೆಟ್ ಅಂದರೆ ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಕಡೆ ನನಗೆ ಎಲ್ಲ ಸಿಗ್ಬೇಕಾಗಿರೋ ಆಪರ್ಚುನಿಟಿ ಸಿಗ್ತಾನೆ ಇರಲಿಲ್ಲ. ಕಸಿದ್ಕೊಳ್ಳೋ ಥರ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಂಗೆ ಸ್ವಲ್ಪ ಲೋ ಅಂತ ಅನ್ಸಿತ್ತು. ಅವಳು ಹೋದ್ಮೇಲೆ ನನಗೆ ನನ್ನಿಂದನೇ ಹೊಟ್ಟೋದ್ಲ ಅನ್ನೋ ಥರ ಫೀಲಿಂಗ್ ಇತ್ತು.